ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದುಬಾರಿ ದುನಿಯಾ, ಕಾಸ್ಟ್ಲಿ ಜೀವನ. ಒಂದ್ ಕಡೆ ಮಳೆ ಇಲ್ಲ, ಇನ್ನೊಂದ್ ಕಡೆ ಬೆಳೆ ಇಲ್ಲ. ಈ ಟೈಮಲ್ಲೇ ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ದಿನನಿತ್ಯ ಬಳಕೆ ಮಾಡೋ ತರಕಾರಿ ಬೆಲೆ ಗಗನಕ್ಕೇರಿದ್ರೆ ಸೊಪ್ಪಿನ ಬೆಲೆ ಕುಸಿದು ರೈತರಿಗೆ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಯಾವ ತರಕಾರಿ ಎಷ್ಟು ದುಬಾರಿ, ಯಾವ ಸೊಪ್ಪಿನ ಬೆಲೆ ಕುಸಿದಿದೆ, ಗ್ರಾಹಕ ಮತ್ತು ರೈತರ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದ್ರ ಸಂಪೂರ್ಣ ವರದಿ ಇಲ್ಲಿದೆ. ತರಕಾರಿ ಬೆಲೆ ಏರಿಕೆ, ಗ್ರಾಹಕರಿಗೆ ಬೆಲೆ ಬಿಸಿ. ಸೊಪ್ಪಿನ ದರ ಕುಸಿತ, ರೈತರಿಗೆ ಸಂಕಷ್ಟ. ರಾಜ್ಯದಲ್ಲಿ ಮಳೆ ಪ್ರಮಾಣ 30% ಕಡಿಮೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರೈತರು ಬೆಳೆ ಬೆಳೆಯದೆ ಮಾರುಕಟ್ಟೆಗೆ ತರಕಾರಿ ಪೂರೈಕೆ ಕಡಿಮೆ ಆಗಿರೋದ್ರಿಂದ ದಿನನಿತ್ಯ ಬಳಕೆ ಮಾಡೋ ತರಕಾರಿ ದರದಲ್ಲಿ ಏರಿಕೆಯಾಗಿದೆ. ಇದರಿಂದ ಗ್ರಾಹಕರು ತರಕಾರಿ ತಿನ್ನೋಕ್ಕೂ ಯೋಚನೆ ಮಾಡುವ ಪರಿಸ್ಥಿತಿ ಬಂದಿದೆ. ಈ ಹಿಂದೆ 20ರಿಂದ 25 ರೂಪಾಯಿಗೆ ಸಿಗ್ತಿದ್ದ ಕೆಲವು ತರಕಾರಿಗಳು ಇದೀಗ 40 ರೂಪಾಯಿ ಗಡಿ ದಾಟಿವೆ. ತರಕಾರಿಗಳು: ಬೀನ್ಸ್ ಹಿಂದಿನ ದರ 90 ರೂಪಾಯಿ, ಇಂದಿನ ದರ 98 ರೂಪಾಯಿ. ಬದನೆಕಾಯಿ ಹಿಂದಿನ ದರ 45 ರೂಪಾಯಿ, ಇಂದಿನ ದರ 62 ರೂಪಾಯಿ. ಮೂಲಂಗಿ ಹಿಂದಿನ ದರ 30 ರೂಪಾಯಿ, ಇಂದಿನ ದರ 40 ರೂಪಾಯಿ. ಕ್ಯಾರೆಟ್ ಹಿಂದಿನ ದರ 65 ರೂಪಾಯಿ, ಇಂದಿನ ದರ 88 ರೂಪಾಯಿ. ಬೆಳ್ಳುಳ್ಳಿ ಹಿಂದಿನ ದರ 200 ರೂಪಾಯಿ, ಇಂದಿನ ದರ 300 ರೂಪಾಯಿ. ಈರುಳ್ಳಿ ಹಿಂದಿನ ದರ 25 ರೂಪಾಯಿ, ಇಂದಿನ ದರ 48 ರೂಪಾಯಿ. ಒಂದ್ ಕಡೆ ತರಕಾರಿ ಬೆಲೆ ಏರಿಕೆಯಾಗಿ ಗ್ರಾಹಕರಿಗೆ ಹೊರೆ ಆಗ್ತಿದ್ರೆ, ಮತ್ತೊಂದ್ ಕಡೆ ಸೊಪ್ಪಿನ ಬೆಲೆ ಕುಸಿದು ರೈತರು ಸಂಕಷ್ಟ ಪಡ್ತಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಸುತ್ತಮುತ್ತ ಮಳೆಯ ಪ್ರಮಾಣ ಕಡಿಮೆ ಇದ್ದ ಪ್ರದೇಶಗಳಲ್ಲಿ ಸೊಪ್ಪು ಹೇರಳವಾಗಿ ಬೆಳೆದಿದ್ರು. ಆದ್ರೆ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಬೆಳೆಗಾರರು ಆಟೋ ಗೂಡ್ಸ್ ವಾಹನಗಳಲ್ಲಿ ಸೊಪ್ಪು ತಂದು ಒಂದು ಕಟ್ಟನ್ನ ಕೇವಲ 10 ರೂಪಾಯಿಗೆ ಮಾರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಇನ್ನು ಆಷಾಢದಲ್ಲಿ ಶುಭ ಕಾರ್ಯಗಳು ಕಡಿಮೆ ಇರೋದ್ರಿಂದ ತರಕಾರಿಗೆ ಬೇಡಿಕೆ ಕಮ್ಮಿ ಇತ್ತು. ಇದೀಗ ಶ್ರಾವಣ ಮಾಸ ಆರಂಭವಾಗ್ತಿದ್ದಂತೆ ಬೇಡಿಕೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೂ ಹಬ್ಬದ ದಿನಗಳಲ್ಲಿ ತರಕಾರಿ ತಗೊಳ್ಳೇಬೇಕಾಗಿದೆ. ಮುಂದಿನ ದಿನಗಳಲ್ಲಿ ತರಕಾರಿ ಬೆಲೆ ಮತ್ತಷ್ಟು ಏರಿಕೆಯಾಗುವ ಆತಂಕವೂ ಇದೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ. ಹಬ್ಬ ಅಂದಮೇಲೆ ಮಾಮೂಲಿ ರೈಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಎಷ್ಟಾದ್ರೂ ದುಡ್ಡು ಕೊಟ್ಟು ತಗೊಳ್ಳೇಬೇಕು. ಬಟ್ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಆಗಿದೆ. ಬಟ್ ಪರವಾಗಿಲ್ಲ, ಫಸ್ಟ್ಗೂ ಇನ್ನೊಂದು ವೀಕ್ ಹೋದ್ರೆ ಮಾಮೂಲಿ ರೈಟ್ ಜಾಸ್ತಿ ಆಗುತ್ತೆ. ಹೌದೌದು, ಮತ್ತೆ ಇನ್ನೂ ತುಂಬ ಜಾಸ್ತಿನೇ ಆಗುತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಹಬ್ಬ ಇದೆ ಅಲ್ವಾ, ಸೊ ಜಾಸ್ತಿ ಆಗುತ್ತೆ. ತಗೊಂಡೇಬೇಕು, ಹಬ್ಬ ಮಾಡಲೇಬೇಕು. ಒಟ್ಟಾರೆ ತರಕಾರಿ ಬೆಲೆ ಏರಿಕೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದೆ. ಸೊಪ್ಪಿನ ಬೆಲೆ ಕುಸಿತ ಬೆಳೆಗಾರರ ಕಣ್ಣೀರಿಗೂ ಕಾರಣ ಆಗಿದೆ. ಮಳೆ ಮತ್ತು ಪೂರೈಕೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದರ ಮೇಲೆ ಮುಂದಿನ ದಿನಗಳ ತರಕಾರಿ ದರ ನಿರ್ಧಾರವಾಗುತ್ತೆ. ಶ್ರಾವಣದಲ್ಲಿ ಬೇಡಿಕೆ ಹೆಚ್ಚಾದ್ರೆ ಬೆಲೆ ಇನ್ನಷ್ಟು ಏರಿಕೆ ಆಗುತ್ತಾ ಅಥವಾ ಪೂರೈಕೆ ಹೆಚ್ಚಾಗಿ ಗ್ರಾಹಕರಿಗೆ ಕೊಂಚ ರಿಲೀಫ್ ಸಿಗುತ್ತಾ ಕಾದು ನೋಡಬೇಕಿದೆ. ಪ್ರಗತಿ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.